ಇಲ್ಲಿ ನಮ್ಮ ಶ್ರೀದು ಕ್ರಾಫ್ಟ್ ಮಾಡತ್ತಾರ. ಮೊನ್ನೆ ನಾನು ಕ್ರಿಸ್ಮಸ್ ಟ್ರೀ ಮಾಡಿದ್ನಿ ಬ್ಲೂ ಕಲರ್, ನಾಳೆ ರೆಡ್ ಕಲರ್. ಬೆಲ್ಲದ ಬೇಳಿ ಆಮ್ರ ಅಂದ್ರೆ ಇದು ರೀ ಕಟ್ಟಿನ ಸಾರು, ಮಸ್ತ್ ಚಪಾತಿ ನೋಡ್ರಿ, ಮಸ್ತ್ ಸ್ಮೂತ್ ಅಕ್ಕವು. ಯಾರು ನೈ करता है मेरे को कोई उम्मा नहीं देगा. ಹಲೋ ಫ್ರೆಂಡ್ಸ್, ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗಿದ್ದೀರಿ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಕೂಡ ಹಂಗೆ ಹೇಳಿದ್ರಿ ಅಂದ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಸಿರಿಗೆ ಮಧ್ಯಾಹ್ನ ಊಟ ಆಗೈತಿ, ಮಧ್ಯಾಹ್ನ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ. ನಾನು ಊಟ ಮಾಡಿ ಮಲ್ಕೊಂಡನ್ನ ಇನ್ನೂ ಮಕ್ಕಳವಲ್ಲ. ಒಳಗೆ ನಡಿ ಸಾಂಬಾರು ಮಾಡಕ್ಕೆ ಎಣ್ಣೆ ಇಟ್ಟು ಬಂದೀನಿ ಒಳಗೆ. ಇವತ್ತೇನಾಗೈತಪ್ಪ ಅಂತಂದ್ರೆ ಹೇಳ್ತೀನಿ. ಫಸ್ಟ್ ನೋಡಿಬಿಡ್ರಿ, ಎಲ್ಲ ನೋಡ್ರಿ ಇಲ್ಲಿ ಈ ಹಾಸಿಗೆ ತೊಳ್ದೀನಿ. ಒಂದು 4-5 ದಿನ ಆಯ್ತು ಶ್ರೀಗೆ ನಾನು ರಾತ್ರಿ ಹೇಳಿನಲ್ಲ ಎಬ್ಬಿಸಿ ಉಚ್ಚಿ ಒಯ್ಸ್ತೀನಿ ಅಂತೇಳಿ. ಶ್ರೀ ಓಂಕಾರನೂ ಒಯ್ಯವಲ್ಲ, ಹಂಗಾಗಿ ಅವರು ಉಚ್ಚಿ ಒಯ್ದಿಲ್ಲ. ಈಗ ಸದ್ಯಕ್ಕೆ ನೋಡ್ತಿರ್ಬೋದು ನೀವು, ಈ ಹಾಸಿಗೆನೂ ಒಗ್ದಕ್ಕಿನಿ, ಅದನ್ನು ಒಗ್ದಕ್ಕಿನಿ, ಚಾಪಿ ಒಗ್ದಕ್ಕಿನಿ, ಪ್ರತಿಯೊಂದನ್ನು ಒಗ್ದಕ್ಕಿನಿ. ಇವತ್ತು ಅವ್ರು ಉಚ್ಚಿ ಒಯ್ದಿಲ್ಲ ಅಂದರೂ ಕೂಡ. ಸಾಬೂನಲ್ಲಿಟ್ಟು ಓಂಕಾರ, ಸಾಬೂನು ಬಿಸಿಲು ಬಿದ್ದೈತೆ ಅಂತೇಳಿ ನೋಡ್ರಿ, ನಂಗೆ ವೈನ್ ಆಗಲ್ಲ ಅಂತೇಳಿ ತೊಗೊಂಡು ಬಿಸಿಲಿಗೆ ಇಟ್ಟಿನಿ. ಎಲ್ಲ ಹೋಗ್ದಾನೆ ಅಂತೇಳಿ ಎಣ್ಣೆ ಕಾಯಕ್ಕಿಟ್ಟಿನಿ ಅಂತೇಳಿನಿ. ಬರ್ರಿ ಹಸಿ ಯಾಕೆ ಒಯ್ದೀನಿ ಅಂತೇಳಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಂತ. ಹಂಗೆ ಹೊಸಬ್ರನ್ನ ಚಾನಲ್ ನೋಡಕತ್ತಿದ್ರಪ್ಪ ಅಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಅಮಾಸಿ ನೋಡ್ರಿ, ಸಾಂಬಾರು ಮಾಡೋಕೆ ಒಗ್ಗರಣೆ ಕೊಡಾಕತ್ತೀನಿ. ಎಣ್ಣೆ, ಜೀರಿಗೆ, ಸಾಸ್ಮಿ, ಕಡಿಪತ್ತ, ಬೆಳ್ಳುಳ್ಳಿ, ಕೊತ್ತಂಬರಿ ಹಾಕೀನಿ. ಈಗ ನೆಕ್ಸ್ಟ್ ನಾನು ಚೂರು ಅರಶಿನ, ಒಂದು ಸ್ವಲ್ಪ ಖಾರ ಹಾಕೋತೀನಿ ರೀ. ನೋಡಿರಿ, ಒಂದೇ ಸ್ಟೈಲ್ ಒಳಗೆ ಸಾಂಬಾರು ಮಾಡ್ಕೋಬೇಕಂತೇನಿಲ್ಲ. ಈಗ ನಾನು ಮಾಡಾಕತ್ತಿರೋದು ಕಟ್ಟಿನ ಸಾರು. ಸ್ವಲ್ಪ ಖಾರ, ಸ್ವಲ್ಪ ಅರಶಿನ ಹಾಕಿದ್ನಿ ಅಂದ್ರೆ ಎಣ್ಣೆಗೆ ಸಾರು ಒಂಥರ ಮ್ಯಾಲೆ ಎಣ್ಣೆ ಚಂದ ಕಾಣುತ್ತೆ. ಈಗ ಹುಣಸೆ ಹಣ್ಣು ಹಾಕಿದ್ನಿ. ಇದು ಸ್ವಲ್ಪ ಕುದ್ದಾದ್ಮೇಲೆ ಒಂದನಿ ನೀರು ಹಾಕೊಳ್ಳೋಣ್ರಿ. ಹುಣಸೆ ಹಣ್ಣು ಹುಳಿನ ನೋಡಿ ಹಾಕೊಳ್ಳೋಣಂತ್ರಿ. ಸದ್ಯಕ್ಕೆ ಇಷ್ಟು ಸಾಕು. ಈಗ ಏನು ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಎಲ್ಲನೂ ಇದಕ್ಕೆ ಕೊಬ್ಬರಿ ಹುರ್ಕೊಂಡು, ಒಂದು ಉಳ್ಳಾಗಡ್ಡಿ, ಒಂದು ಅರ್ಧ ಟಮಾಟಿ, ಒಂದಿಷ್ಟು ಬೆಳ್ಳುಳ್ಳಿ ಅಷ್ಟು ಹುರ್ಕೊಂಡು ಒಮ್ಮೆ ಮಿಕ್ಸಿ ಮಾಡ್ಕೊಂಡಿನಿ. ಸಾಕು ನಮಗೆ, ಒಂದು 2 ಕಪ್ಪು ಸಾರಾದರೆ ಸಾಕಂತೇಳಿ. ನೆಕ್ಸ್ಟ್ ಬ್ಯಾಳಿ ಕಟ್ಟು ನೋಡ್ರಿ, ಇದು ಈ ಬ್ಯಾಳಿ ಕಟ್ಟು ನಾನು ತಕ್ಕೊಂಡೀನಿ. ಇಲ್ಲಿ ತೋರಿಸ್ತೀನಿ ನೋಡ್ರಿ. ಅಂದ್ರೆ ಸ್ವಲ್ಪ ಇದನ್ನು ಮಾಡೀನಿ ರೀ, ಹೂರಣ ಮಾಡಾಕತ್ತಿಲ್ಲ, ಬೆಲ್ಲದ ಬೇಳೆ ಚಪಾತಿ ಮಾಡಿದ್ರಾತಂತೇಳಿ. ಹೂರಣ ಅವರು ತಿನ್ನಕ್ಕೆ ನೋಡೋಂಗಿಲ್ಲ ಹುಡುಗರು, ಇದಾದ ಸ್ವಲ್ಪ ಎದ್ದೆದ್ದು ತಿನ್ನಿಸ್ಬೋದು ಅಂತೇಳಿ ಇದನ್ನು ಮಾಡಾಕತ್ತೀನಿ. ಈಗ ಇದು ಕುದಿಯಾಕತ್ತೈತೆ ನೋಡ್ರಿ, ಕಟ್ಟು ಹಾಕೊಳ್ಳೋಣ. ಈ ಕಟ್ಟು ಹಾಕ್ಕೊಂಡು ನೆಕ್ಸ್ಟ್ ಕಡಲೆಬೇಳೆ ಕಟ್ಟೆ ಅಂತ ತೆಗೆದಿಟ್ಕೊಂಡೇನಲ್ಲ ಆ ಕಟ್ಟು, ಇವೆರಡು ಜಾರ್ ತೊಳ್ಕೊಂಡು ನೀರು ಹಾಕಿ ಎಷ್ಟು ಬೇಕಷ್ಟು ಹಾಕ್ಕೊಂಡು ಸಾಂಬಾರಿಗೆ ರೆಡಿ ಮಾಡೋಣ. ಮೇಲೆ ರುಚಿ ನೋಡ್ಕೊಂಡು ಬೇಕಂದಷ್ಟು ಖಾರ, ಚೂರು ಖಾರ ಕಮ್ಮಿ ಹಾಕೋತೀನಿ. ಹುಡುಗರು ಉಣ್ಬೇಕು ನೋಡ್ರಿ. ಹಂಗಾಗಿ ಆಲ್ಮೋಸ್ಟ್ ಇದಕ್ಕೆ ನಾವು ಎಲ್ಲ ಹುರ್ಕೊಂಡಿರೋದ್ರಿಂದ ಇದು ಗರಂ ಮಸಾಲೆ ಅಷ್ಟೊಂದು ಅವಶ್ಯಕತೆ ಇಲ್ಲ. ಮಸಾಲೆ ಖಾರ ಹಾಕ್ಕೊಂಡಿದ್ರೆ ನಾನು ಕೆಂಪು ಖಾರ ಹಾಕ್ಕೊಂಡೇನಿ ಇವತ್ತು, ಮಸಾಲೆ ಖಾರ ಬ್ಯಾಡ ಅಂತೇಳಿ. ಹಾಗಾಗಿ ಒಂದಿಷ್ಟು ಗರಂ ಮಸಾಲಾನ ಇದಕ್ಕೆ ಆ್ಯಡ್ ಮಾಡ್ಕೊಳಕತ್ತೀನಿ ನೋಡ್ರಿ. ಸಪ್ಪನ ಬೇಳೆಗೆ ಇದು ಬೆಲ್ಲದ ಬೇಳೆಗೆ ಏನು ಮಾಡ್ಕೊಂಡಿ ನೋಡ್ರಿ, ಅದ್ರದ್ದೊಂದಿಷ್ಟು ಕಟ್ಟು ತೆಗೆದು ಆಮೇಲೆ ಬೇಳೆ ಕುದಿಸಿಂದ ಅದು ಒಂದು ಚಮಚದಷ್ಟು ಬೆಲ್ಲ ಬೇಳೆ ಮಿಕ್ಸ್ ಮಾಡಿ ಕುದಿಸಿ ನೋಡ್ರಿ. ಅದನ್ನು ನಾನು ಇದಕ್ಕೆ ಹಾಕ್ಕೊಂಡೀನಿ. ಸೂಪರ್ ಟೇಸ್ಟ್ ಆಗೈತೆ ನೋಡ್ರಿ. ನೋಡ್ತಿರ್ಬೋದು ನೀವು ಎಣ್ಣೆ ಹೆಂಗೆ ಕಾಣುತ್ತೆ ಅಂತೇಳಿ. ಈ ಥರ ಘಮ ಬರಬೇಕಾದ್ರೆ ನಾವು ಎಣ್ಣೆ ಒಳಗನೆ ಒಂದು ಸ್ವಲ್ಪ ಖಾರ ಅರ್ಶಿನ ಹಾಕೋಬೇಕು. ಇಷ್ಟು ಸ್ವಲ್ಪ ಕುಚ್ಚಬೇಳೆ ಮಾಡ್ಕೊಂಡೀನಿ ರೀ. ಇದನ್ನು ಬೆಲ್ಲದ ಬೇಳೆಗತ್ತೆ ಪಲ್ಯ ಮಾಡ್ಕೊತೀನಿ. ಒಂದಿಷ್ಟು ಬಾಂಡೆ ಅದಾವು ತಿಕ್ಕೊಂಡು ಆಮೇಲೆ ಸಿಗ್ತೀನಿ. ಬಾಯ್. ಸಂಜಿನಾಗ ದೇವ್ರ ದೀಪ ಹಚ್ಚಿನಿ. ಒಂದು ಅರ್ಧ ತಾಸು ಹೊರಗಡೆ ಹೋಗಿ ಬಂದ ತಕ್ಷಣನೇ ಸೀದಾ ಅಡುಗೆ ಮಾಡೋಕ್ಕೆ ಚಾಲೂ ಮಾಡಿ ನೋಡ್ರಿ. 7 ಗಂಟೆಗೆ ನೀರು ಚಾಲೂ ಮಾಡ್ಯಾರಿ. ಇಲ್ಲಿ ನೀರು ಚಾಲೂ ಬಿಟ್ಟಿನಿ. ಎಷ್ಟೊತ್ತಿಗೆ ತುಂಬ್ತಾವ ಗೊತ್ತಿಲ್ಲ. ಅರ್ಧ ಬ್ಯಾರಲ್ ಮ್ಯಾಕ್ ಕಲಸಾಗ್ಯಾವ ನೀರು. ಬ್ಯಾರಲಿಗೂ ಕೂಡ ನೀರು ಹಚ್ಬೇಕು ನಾನೀಗ. ಹಂಗೆ ಈ ಕಡೆ ಬಂದ್ರೆ ಫ್ರೆಂಡ್ಸ ಪಲ್ಯ ಮಾಡಾಕತ್ತೀನಿ. ನೋಡ್ತಿರ್ಬೋದು ನೀವು ಪಲ್ಯ ಯಾವ ಥರ ಕಾಣಕತ್ತೈತೆ ಅಂತೇಳಿ. ಸೂಪರಾಗಿ ಪಲ್ಯ ಕಾಣಕತ್ತೈತಿ. ಬರೀ ಎಣ್ಣೆ ಒಳಗನೆ ಮಾಡೋ ಅಂಥ ಪಲ್ಯ ಇದು. ಉಳ್ಳಾಗಡ್ಡಿ, 1 ಬಟಾಟಿ, ಮ್ಯಾಗಿ ಕ್ಯೂಬ್ ಹಾಕಿ, ಖಾರ, ಉಪ್ಪು ಎಲ್ಲ ಹಾಕೋಬೋದು. ಒಂಚೂರು ಮ್ಯಾಗಿ ಕ್ಯೂಬ್ ಹಾಕಿದ್ರೆ ಟೇಸ್ಟ್ ಮಸ್ತ್ ಕೊಡ್ತೈತಿ. ಚಪಾತಿ ಒಳಗೆ ಸಿಹಿ ಅಡುಗೆ ಜೊತೆಗೆ. ಮನ್ಯಾಗ ಬದ್ನಿಕಾಯಿ ಇಲ್ಲಪ್ಪ, ನಾವು ಸಿಹಿ ಅಡುಗೆ ಮಾಡೀವಿ, ಬದ್ನಿಕಾಯಿ ಪಲ್ಯ ಬೇಕಲ್ಲ ಅಂಥೇಳಿ
ಅನ್ನೋ ಟೈಮ್ದಾಗ ಈ ಉಳ್ಳಾಗಡ್ಡಿ ಒಂದು ಬಟಾಟಿ ಇದ್ದಿಲ್ಲ ಅಂದ್ರೂ ನಡಿತೈತಿ. ಉಳ್ಳಾಗಡ್ಡಿನೂ ಇತ್ತಂದ್ರೆ ಸಾಕು. ಬರೀ ಉಳ್ಳಾಗಡ್ಡಿ ಒಂದು ಅರ್ಧ ಟಮಾಟೆ ಇಲ್ಲಿಂದನೂ ಕೂಡ ಈ ಥರ ನಾವು ಮಸ್ತಾಗೋ ಪಲ್ಯನ ರೆಡಿ ಮಾಡ್ಕೋಬೋದು. ನಮ್ಮ ಮನ್ಯಾಗ ಬದ್ನಿಕಾಯಿ ಇಲ್ಲಪ್ಪ ಇವತ್ತು ಸಿಹಿ ಅಡುಗೆ ಮಾಡಿ ನಾವು ತಿನ್ಬೇಕಂದ್ರೆ ಈ ರೆಸಿಪಿನ ನೀವು ಸಲ ಯಾರಾದ್ರೂ ತೋರಿಸ್ರಿ ಅಂದ್ರೆ ನೆಕ್ಸ್ಟ್ ವಿಡಿಯೋದೊಳಗೆ ತೋರಿಸ್ತೀನಿ. ಯಾವಾಗಾದ್ರೂ ಮತ್ತೆ ಮಾಡಿದ್ವಿ ಅಂತಂದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು. ಪಲ್ಯ ಈಗಾಗಲೇ ರೆಡಿ ಆಗೈತಿ. ಈ ಕಡೆ ಬಂದ್ರೆ ಹಿಟ್ಟು ನಾದಿಟ್ಟಿನಿ ರೀ. ಮಧ್ಯಾಹ್ನ ಮಾಡಿರೋ ಅಂಥ ಸಾಂಬಾರು ನೋಡ್ರಿ ಹೆಂಗಾಗೈತಿ ನೋಡಿರಲ್ರಿ. ಈ ಕಡೆ ಅನ್ನಕ್ಕೆ ಇಟ್ಟೀನಿ. ಈ ಸ್ವಲ್ಪ ಚಪಾತಿ ಮಾಡಿದ್ರೆ ಒಬ್ರು ತಾಟ್ ಕೊಡೋದೈತಿ, ಅವ್ರು ತಾಟ್ ಕೊಡ್ಬೇಕು ನೋಡ್ರಿ. ಮತ್ತು ಎಲ್ಲ ಅಡುಗೆ ಆದಮೇಲೆ ಸಿಗುನು ಬಾಯ್ ಫ್ರೆಂಡ್ಸ. ಬರೀ ಈಗ ಸದ್ಯಕ್ಕೆ ಎಲ್ಲ ಪೂರ್ತಿಯಾಗಿ ಕಂಪ್ಲೀಟ್ ಅಡುಗೆ ಮಾಡಿ ನಮ್ಮ ಮನೆಯವ್ರಿಗೆ ನಾನು ಹೋಟೆಲ್ ಸ್ಟೈಲ್ ಥರ ಊಟಕ್ಕೆ ಕೊಡಾತೀನಿ. ಇದು ನೋಡಾತೀರಿ ನೀವು, ಬೆಲ್ಲದ ಬೇಳೆ ಆಮ್ರ ಅಂದ್ರೆ ಇದು ರೀ ಕಟ್ಟಿನ ಸಾರು, ಮಸ್ತ್ ಚಪಾತಿ ನೋಡ್ರಿ ಮಸ್ತ್ ಸ್ಮೂತ್ ಅಕ್ಕವು. ಇಲ್ಲೇ ಗೋಧಿ ತೊಗೊಂಬಂದಿವ್ರಿ, ಊರ ಕಡೆಲಿಂದ ತೊಗೊಂಬಂದು ಗೋಧಿ ಥರನೇ ಆಗಾಕತ್ತವು. ಬಿಸಿ ಅನ್ನ, ಚಿಪ್ಸ್, ಮೊಸರುಗಾಯಿ, ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಪಲ್ಯ, ಉಪ್ಪಿನಕಾಯಿ. ಹೆಂಗೆ ಕಾಣತೈತಿ ಕಮೆಂಟ್ ಮಾಡಿ ಹೇಳ್ರಿ. ಈ ಸದ್ ನಮ್ಮ ಮನೆಯವ್ರು ಇದನ್ನ ಊಟ ಮಾಡಬೇಕು. ಟೇಸ್ಟ್ ಮಾಡಿ ಏನು ಹೇಳ್ತಾರ ಗೊತ್ತಿಲ್ಲ. ಬರ್ರೆ ಸಾರ ಕುಡಿದು ನೋಡಿದ್ರೆ ನಂತೇನ ಸಣ್ಣ ಚಮಚ ತರ್ಬೇಕಪ್ಪು. ಸಾಂಬಾರು ಮಾತ್ರ ಇಷ್ಟು ಟೇಸ್ಟಿ ಆಗೈತಿ. ಹೋಟೆಲ್ ಸ್ಟೈಲ್ ಅಡ್ಗೆ. ಈ ತಿನ್ನು ನೆಕ್ ಸ್ವೀಟ್ ಅದಾವ ತಿನ್ನು. ನೋಡಿ ನಂಗೆ ಒರ್ಸೋಕ ನೋಡಿ ಹಡ್ಡಿ ಬಿಟ್ಟೆವು. ಟ್ರೈ ದಿಸ್. ಇನ್ನೂ ಮಕ್ಳಿಗೆ ಉಣಿಸಿಲ್ರಿ, ಇವ್ರಿಗೆ ಅಷ್ಟೇ ಕೊಟ್ಟಿನಿ. ಅವ್ರಿಗೆ ಕೊಟ್ಟು ನಾನು ಅವ್ರಿಗೆ ಉಣ್ಸಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸಾಂಬಾರು ನೋಡಿ ಟೇಸ್ಟ್ ವಾವ್. ಊರ ಕಡೆ ಮಾಡ್ತಾರೆ ಕಟ್ಟಿನ ಸಾಂಬಾರು ಹಂಗೆ ಮಸ್ತ್ ಬರೀತು. ಸಪ್ಪಂಬ ಇದು ಅಲ್ಲ ಬೆಲ್ಲದ ಬೇಳೆ. ಚಪಾತಿ ಟೇಸ್ಟ್ ಮಾಡ್ತೀವಿ. ತುಪ್ಪ ಹಾಕಿನ್ರಿ. ಹಂಗ ಒಂದಿಟ್ಟು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕಡಿ, ಉಳ್ಳಾಗಡ್ಡಿ ಪಲ್ಯ. ನನಗೂ ಹೊಟ್ಟೆ ಹಸಿವಾಗೈತ್ರಿ. ಫಸ್ಟ್ ಮಕ್ಳಿಗೆ ಉಣಿಸ್ತೀನಿ, ನೆಕ್ಸ್ಟ್ ನಾನು ಉಣ್ತೀನಿ, ಆಮೇಲೆ ಸಿಗೋನು ಬಾಯ್. ಶ್ರೀ ಏನು ಮಾಡತ್ತೀರಿ? ಕುಂಕುಮ ನೋಡಿ ಯಾನಮ್ಮ ನೆಚ್ಕೊಂಡು ಏನು ಸುದ್ದಿ? ಏನು ಇಸ್ಕೊಂಬಂದಿ ಗಣಪತಿ ಗುಡಿಯಾಗ? ಏನು ಇಸ್ಕೊಂಬಂದಿ? ಯಾವ ಪ್ರಸಾದ ಇಸ್ಕೊಂಬಂದಿ? ಈ ಕಡೆ ಒಳಬೇಕು ಮೊಬೈಲ್ ಬಿಟ್ಟು. ರೊಟ್ಟಿ ಕೊಟ್ರು ಗುಡಿಯಾಗ? ಏನು ಕೊಟ್ರು? ಯಾವ ಗುಡಿಗೆ ಹೋಗಿದ್ದಿ? ಪಟ್ ಮಾತಾಡ್ಬೇಕು. ಯಾವ ಗುಡಿಗೆ ಹೋಗಿದ್ದಿ? ಯಾವ ಗುಡಿಗೆ ಹೋಗಿದ್ದಿ? ಪ್ರಸಾದ ತರಕ. ಯಾವ ಗುಡಿ ಅದು? ಯಾವ ದೇವ್ರ ಗುಡಿ ಅದು? ಫ್ರೆಂಡ್ಸ ನೋಡ್ರಿ, ಇಲ್ಲಿ ನಮ್ಮ ಶ್ರೀದು ಕ್ರಾಫ್ಟ್ ಮಾಡತ್ತಾರ. ಮೊನ್ನೆ ನಾನು ಕ್ರಿಸ್ಮಸ್ ಟ್ರೀ ಮಾಡಿದ್ನಿ ಬ್ಲೂ ಕಲರ್. ನಾಳೆ ರೆಡ್ ಕಲರಿಂದ ಐತಿ. ಅದನ್ನು ನಮ್ಮ ಮನೆಯವರು ನಾನು ಇವ್ರಿಬ್ಬರನ್ನ ಕರ್ಕೊಂಡು ಗುಡಿಗೆ ಹೋಗಿದ್ನಿ. ಬರೋ ಅಷ್ಟೊತ್ತಿಗೆ ಈ ಥರ ರೆಡಿ ಮಾಡ್ಯಾರ. ಇದು ಏನಿದು ಬೊಕ್ಕಿ ಏನು? ಇದನ್ನ ಹಚ್ಚಕ್ಕೆ ಬರಂಗಿಲ್ಲ, ಆದ್ರೆ ಹಚ್ಚಕ್ಕೆ ಬರಲ್ಲ. ಇದನ್ನು ಮೊಬೈಲ್ದಾಗ ನೋಡಿ ಕಟ್ ಮಾಡಿ ಅಡ ಹಚ್ಬೇಡ ಶ್ರೀ. ಚಂದ ಕೊಡ್ತೀರಿ ಶ್ರೀ ಮೇಡಮ್ರಿಗೆ? ಇದನ್ನ ಇವತ್ತು ಕೊಟ್ಟಿದ್ದು ಟಾಯ್ಸ್ ಇಸ್ಕೊಂಬ ನಾಳೆ ಕಟ್ಟ್ಯಾರಂದ್ರೆ ಎಲ್ಲ ಮ್ಯಾಕ. ಯಾವ ಕಲರ್ ಅದು? ಯಾವ ಕಲರ್ ಏನಂತಾರ? ಕಲರ್ ಏನ ಅಂತಾರ. ಯಾವ ಕಲರ್? ಯಾವ ಕಲರ್? ಗ್ರೀನಾ? ಓಮು
ಅದು ಯಾವ ಕಲರ್ ಅಪ್ಪಾಜಿ? ಯಾವ ಕಲರ್ ಅದು? ಹ್ಞೂ ಲೆದ್ ಹಿಂಗೆ ಮಾಡ್ಯಾರ ನೋಡ್ರಿ. ಹ್ಞೂ ಮಕ್ಕಳಿಗೆ ಸುಮ್ಮಿರಿ ಓಮ ಸುಮ್ಮಿರಿ. ಕೆಲಸ ಮಕ್ಕಳದು ಈ ಥರ ಮಾಡೋದು ನಾವ್ರಿ. ವಾವ್ ಮಸ್ತ್ ಆಗೈತಿ. ಇಂಥವು ಎರಡು ಮಾಡಿ ಟಿವಿಗೆ ಹಚ್ಚಕ್ ಬರುತ್ತೆ. ಸಿರಿ ಸಾಲ ಕೊಡೋದೈತಲ್ಲ ಹಂಗೆ ಮಾಡಿದ್ರೆ ಮುರಿತೈತಿ. ಈಗ ಇದಕ್ಕೆ ಎಲ್ಲೋ ಕಲರ್ನು ವೇಸ್ಟ್ ಆತಲ್ಲ. ಹೇಳ ಏನಾರ ಬ್ಯಾಡಪ್ಪ ಬ್ಯಾಸರಿಗೈತೆಲ್ಲ. ಅದೇನು ಹೇಳು. ವರ್ಕ್ ಮಕ್ಳಿಗೆ ಕೊಡ್ತಾರ, ತಂದೆ ತಾಯಿ ಮಾಡ್ಬೇಕು ನೋಡ್ರಿ ಸದ್ಯಕ್ಕಿಲ್ಲಿ. ಥ್ಯಾಂಕ್ ಯು. ವಾವ್ ಮಸ್ತ್ ಕಾಣತೈತಿ. ಓಮು ಮುಟ್ಬಾರ್ದು, ಸಾಲಿಗೆ ಹೋಯ್ತಾನ ನಾವ್ ಅಣ್ಣ. ಈಗ ಮಸ್ತ್ ಕಾಣತೈತಿ ನೋಡ್ರಿ. ಇಪ್ಪ ಮುಟ್ಬಾರ್ದು ಮತ್ತೆ ಹರ್ದಿ ಅಂತೀನ. ಫ್ರೀ ಲಾಗ್ ಮಾಡತ್ತನ್ರಿ ಮಮ್ಮಿ ನೀ ಕಾಣಕತ್ತಿ ಅಂತ ನನಗೆ. ಅಮ್ಮ ಐ ಲವ್ ಯು. ಗಟ್ಟಿಯಾಗಿ ಹಿಡ್ಕೊ, ಮುರಿಬೇಡ ಮುರಿಬೇಡ. ಪಪ್ಪ ಕೊಡ ಐ ಲವ್ ಯು ಪಪ್ಪ. ಒಮ್ಮ ಹಿಂಗ್ ಮಾಡ ಐ ಲವ್ ಯು. मेरे को कोई प्यार नहीं करता है. नान ಮಾಡ್ತೀನಿ. मैं करता हूँ. प्यार नहीं करता है. मेरे को कोई उम्मा नहीं देगा. मेरे को कोई नाइस नहीं करता है. नाइस नाइस नहीं करते कोई. मेरे को कोई नाइस नहीं करता है. नहीं मारते हाँ. मेरा नोज कोई नहीं दिखाता है. मेरा आई 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 नो मेरे बंगालो बच्चा. मेरे बंगालो बच्चा. नाटक 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 नाटक. मेरे बंगालो बच्चो. ನಾಟಕ ಗಿತ್ತೆ ಭಾಳ ಆದ್ರೆ ಸ್ವಲ್ಪ ಹತ್ತಿತ್ರಿ ಕೈಗೆ. ಕಟ್ಟ ನಾ ಕಡಿತೀನಿ ಬಾಲ್, ನಾ ಕಡಿತೀನಿ ಬಾ ನೀನು. ನೀ ಕಡಿ ಓಮು, ನೀ ಕಡಿ ಓಮು. ಓಮು ನೀ ಕಡಿ, ಓಮು ನೀ ಕಡಿ, ನೀ ಕಡಿ. ಓಮು ನಿನ್ನ ಕಾಲಂದೆಲ್ಲೈತಿ? ಓಂಕಾರನ್ ಕಾಲಂದು ಒಂದು ಆಲ್ಗಡ್ಗ ಬಿಚ್ಚೈತ್ರಿ. ಸ್ತ್ರೀ ತೆಗ್ದಿಟ್ಟಾನ. ನಾ ಎಲ್ಲ ಎಲ್ಲೆಲ್ಲ ಅಡ್ಡಾಡ್ತಾನ ಅಲ್ಲೆಲ್ಲ ಹುಡ್ಕಾಡ್ ಬಂದೀನಿ. ಅದನ್ನು ತೊಗೊಂಡು ಅವ ಸ್ತ್ರೀ ಮಗಲಿಟ್ಟಾನ. ಅವಾಗ ಹೇಳ್ಬೇಕನ್ನ ಬುದ್ಧಿನೇ ಇಲ್ಲ. ಸೋನಿದು ಎಲ್ಲಿ ಕಳ್ದಿತ್ತು? ಇವತ್ತು ರೀ ಇವೆಲ್ಲ ಆಚಿಕೆ ತೊಳ್ದಾಕಿದ್ವಾ. ಇನ್ನೇಗ ನಮ್ಮ ಮನೆಯವ್ರು ತಗೊಂಬಂದಾರ. ಒಣಗ್ಯಾವ ಅನ್ಸುತ್ತೆ, ಒಣಗ್ಯಾವ. ಎಷ್ಟು ಎಲ್ಲಿ 3 ತಲೆ ಚೇಂಜ್ ಮಾಡಿಲ್ಲ. 3 ತಲೆ ಬಿಸಿಲು ಬಿದ್ದದಂದ್ರೆ 3 ತಲೆ ಒಳಸೆ ಹಾಕೋದು ಹಾಕ್ದೆ. ಈ ಕೆಂಪಿ ಚಾರ್ಜ್ ನಾ ತೊಗೊಂಡಿದ್ದು ಇವತ್ತು. ಒಳಸಿದೆ 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 ಹೆಂಗಾರು ಮಾಡಿ ಹಾಸಿಗೆ ಒಣಗ್ಯಾವು. ಅಷ್ಟು ನೀಟ್ ಇದು ಹಾಕಿದ್ದೆ ನೋಡ್ರಿ. ಹಾಕಿದ್ರು ನೋಡ್ರಿ ನಮ್ಮ ಮನೆಯವ್ರು. ಚಂದ ಮನಸ್ಸು ಹಂಗಾಗಲಿ ಮಾಡಿಸ್ಬೇಡ. ಅದು ಮನಸ್ಸು ಅವ ತೋರಿಸ್ತಾನ ನೋಡ್ರಿ. ಮುರಿತಂತ. ನನ್ನ ಕಾಲಾಗ ಚೈನ್ ಇಲ್ರಿ ಫ್ರೆಂಡ್ಸ.
ಒಂದು 15 ದಿನ ಮ್ಯಾಗೈತ್ರಿ ನನ್ನ ಕಾಲಕ್ಕೆ ಚೈನ್ ಇಲ್ಲ, ನನ್ನ ಚೈನ್ ಕಟ್ಟಾಗೈತಿ. ಇಷ್ಟು ನೀಟನ್ನು ಬೆಡ್ಶೀಟ್ ಹಾಕಿನ್ರಿ ಇವತ್ತು. ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ, ಆದರೂ ಎಷ್ಟು ನೀಟಾಗಿ ಮಡಿಚಿಟ್ಟಿದ್ದೆ. ಮತ್ತು ಚಾಪಿ ಅವ್ರ ಅಪ್ಪ ಬರೋದು, ನಾವು ಬರೋದ್ರೆ ಅವ್ರ ಪಪ್ಪನೇ ನಮ್ನಿ ಮಾಡ್ಯಾನ. ಶ್ರೀ, ಇದು ಯಾವ ಕಲರ್? ಏಯ್ ಕರೆಕ್ಟಾಗಿ ಹೇಳ. ಬ್ಲೂ ಕಲರ್. ಎಷ್ಟು ಮಸ್ತ್ ಡಿಸೈನ್ ಐತೆ ನೋಡ್ರಿ. ನನ್ನ ಮಕ್ಕಳಿಗೆ ಇದೇ ಒಂದು ಖುಷಿ ಆಗ್ಬಿಟ್ಟೈತ್ರಿ ಇವತ್ತು. ನೀನು ಹೊಲಸು ಮಾಡ್ತಿ 10 ಬೇಡ, ನಾನು ಹೊಲಸು ಮಾಡ್ತೀನಿ 10 ಬೇಡ. ಯಾವ ಕಲರ್? ಒಟ್ಟ ನಾ ಶ್ರೀಗೆ ಏನು ಮಾತಾಡಿಸ್ತೀನಿ, ನಿಮಗೂ ಮಾತಾಡ್ಸಕ ಬೇಕ್ರಿ ನಾನು. ಯಾವ ಕಲರ್? ಯಾವ ಕಲರ್? ಕಲ್ಲಲ್ಲ ಸಾಬೂನ್. ಸಾಬೂನ್ ತಂಬೋಗು ಓಮು. ಅಲ್ಲಿ ಸಾಬೂನ್ ಐತೆ ನೋಡಿ, ತಂಬೋಗು. ಸಾಬೂನು ಒಣಗಸಾಕ ಇಟ್ಟಿನಿ, ತಂಬೋಗು. ಹೋಗು ತೊಗೊಂಬಂದು ಬಾತ್ರೂಮ್ನಾಗ ಇಡು. ಮತ್ತು ನೀರಾಗ ಹೋಗಿದೆ ಅಂತೀನಿ ಬಕೆಟ್ನ್ಯಾಗ. ಮುಂಜಾನೆ ಸುಟ್ಟು ಒಣಗಕ್ಕೆ ಇಟ್ಟಿದ್ದೆಲ್ಲ ವೇಸ್ಟ್ ಆಗಿತ್ತು. ತೊಂಬ ನೀರಾಗ ಹಾಕ್ಬೇಡ, ಬಾತ್ರೂಮ್ನಾಗ ಇಡು. ಬಾ ಓಕೆ, ಬಾ ಬಾತ್ರೂಮ್ನಾಗ ಇಡು. ನೀರಾಗ ಇಡಬೇಡ, ಬಕೆಟ್ನಾಗ ಇಡಬೇಡ. ಅಲ್ಲೇ ಮಗ್ಲಿಟ್ಟು ಬಾ ಸೈಡಿಗೆ. ವೆರಿ ಗುಡ್ ಬಾಯ್. ಫ್ರೆಂಡ್ಸ, ಗಣಪತಿ ಗುಡಿಗೆ ಏನು ಹೋಗಿದ್ವಿ ನೋಡ್ರಿ. ಪ್ರಸಾದ ಕೊಟ್ಟಾರ, 1-2 ಪೂರಿ, ಒಂದಿಷ್ಟು ಬಾಜಿ. ಇದನ್ನು ನಾವು ನಿಜ ತಿನ್ನಂಗಿಲ್ಲ. ಮುಂಜಾನೆ ಏನೈತಿ, ಇಲ್ಲಿ ಸುಳ್ಳು ಹೇಳ್ಬಾರ್ದು ನಾನು. ಇವನ್ ಪೂರಿ ನಮ್ಮ ಮನೆಯವರು ತಿಂತಾರ, ಒಮ್ಮೆ ತಿನ್ನಂಗಿಲ್ಲ. ಇವತ್ತೆಲ್ಲ ಊಟ ಆಗೈತೆ ನಮ್ದು. ಆಲ್ಮೋಸ್ಟ್ ಹೊಟ್ಟೆ ಫುಲ್ ಪ್ಯಾಕ್ ಆಗೈತಿ. ಹಾಗಾಗಿ ಮುಂಜಾನೆ ನಮ್ಮ ಮನೆಯವರು ತಿಂದರು, ಇಲ್ಲ ಅಂದ್ರೆ ನಂಗೆ ಬಾಜಿ ಅಷ್ಟು ಇಷ್ಟ ಆಗಲ್ಲ, ಅದ್ರೊಳಗೆ ಏನೂ ಇರಲ್ಲ. ಹಾಗಾಗಿ ಬಾಜಿ ನಾನು ಇಲ್ಲೇ ಹೊರಗೆ ಹಾಕಿರ್ತೀನಿ, ನಾಯಿಗಳು ತಿಂದು ಹೋಗ್ತಾವೆ. ಪೂರಿ ಮಾತ್ರ ಚಾದಾಗ ನನಗೆ ಭಾಳ ಇಷ್ಟ ರೀ, ತಂಗಳ ಪೂರಿ. ಚಾದಾಗ ಅವ್ನು 2 ಪೂರಿನ ಎದ್ಕೊಂಡು ತಿಂದ್ಬಿಡ್ತೀನಿ. ಇದು ಒಂದು ಸಿಗ್ತೈತಿ, ಕೆಳಗಿಂದೆಲ್ಲ ಒಂದು ಸ್ವಲ್ಪ ಇದು ಆಗಿರ್ತೈತಿ. ಇಷ್ಟೇ ಇಟ್ಟಿರ್ತೀನಿ. ಸಾಂಬಾರು ನೋಡ್ರಿ, ಅಷ್ಟು ಸಾಂಬಾರು ಮಾಡಿದ್ರೆ ಇಷ್ಟೇ ಸಾಂಬಾರು ಉಳಿದೈತಿ. ಕೊಡೋರಿಗೆ ಕೊಟ್ಟು, ರಚಿತಾಗ 1 ಗ್ಲಾಸು ಮತ್ತು ಇನ್ನೊಬ್ಬಕ್ಕೆ 1 ಗ್ಲಾಸು ಕೊಟ್ಟಿನಿ. ಇಷ್ಟು ಉಳಿದೈತಿ. ಇದನ್ನು ಇಷ್ಟಿಟ್ಟು ಇದ್ರ ಮ್ಯಾಗ ಒಂದು ಪ್ಲೇಟ್ ಮುಚ್ಚಿಬಿಡ್ತೀನಿ. ಗ್ಯಾಸ್ ಎಲ್ಲ ತಿಕ್ಕೇ ಹೋಗಿದ್ದೆ ರೀ, ಬಾಂಡೆ ನೋಡ್ತಿರ್ಬೋದು ನೀವು. ಇಷ್ಟು ಆದ್ರೆ ಡಬ್ಬಾಕದಾಗಿಲ್ಲ. ಇದಿಷ್ಟು ಒಂದು ಸ್ವಲ್ಪ ನೀರು ಬಿದ್ದಾವು, ಒರೆಸಿ ಫ್ಯಾನ್ ಚಾಲು ಮಾಡಿಬಿಡ್ರಿ ಒಣಗುತ್ತೆ ಅಂತ ಹೇಳಿದ್ನಿ. ನಮ್ಮ ಮನೆಯವರು ಏನೂ ಮಾಡಿಲ್ಲ, ಅದು ಹಂಗೆ ಐತೆ ನೋಡ್ರಿ ಹೆಂಗೆ ಕಾಣುತ್ತಾ. ಬ್ಯಾಸ್ರಾಗೈತ್ರಿ. ಇವೆರಡು ಗ್ಯಾಸಿನ ಸಾಚೆ ಅದಾವು, ಮುಂಜಾನೆ ತಿಕ್ಕಿದ್ರಾತು. ರಚಿತಾ ಹಂಗೆ ಬಂದುಬಿಟ್ಲಲ್ಲ, ಅರ್ಜೆಂಟಾಗಿ ಹೋಗ್ಬಿಟ್ನಿ ನಾನು. ನನ್ನ ಬಂಗಾರ ಬಚ್ಚ ಯಾರು ನಿಮ್ಮಿಬ್ಬರೊಳಗೆ? ಕೈ ಕಟ್ರು ನೋಡೋನು. ನನ್ನ ಬಂಗಾರ ಬಚ್ಚ ಯಾರು ಅಷ್ಟೇ ಹೇಳು. ಕೈ ಕಟ್ರು ನೋಡೋನು. ನೀಟಿಗೆ ಕುಂದ್ರು ಹೋಗ್ತಾರೆ ನೋಡೋಣ. ಯಾರು ಕೈ ಬಿಸ್ತೀರೋ ಅವ್ರು ನನ್ನ ಬಂಗಾರ ಬಚ್ಚ ಅಲ್ಲ. ಯಾರು ನೀಟಿಗೆ ಕುಂತಿರ್ತೀರೋ ಅವ್ರು ನನ್ನ ಬಂಗಾರ ಬಚ್ಚ. ಅವ್ರ ಮೈ ಫೇವರೇಟ್ ಸನ್. ನನ್ನ ಬಂಗಾರ ಗುಡ್ ಬಾಯ್. ಅವ್ರಿಗೆ ನಾಳೆ ಕೈ ಮ್ಯಾಗ ಸ್ಟಾರ್ ಬರಿತೀನಿ. ಹಿಂಗೆ ಮಾಡಿದ್ರೆ ಬರೆಯಂಗಿಲ್ಲ, ಬ್ಯಾಡ್ ಬಾಯ್. ಗುಡ್ ಬಾಯ್ ಅಲ್ಲ, ಓಂಕಾರ. ಸುಮ್ಕೋದು ಕೈ ಬಿಚ್ಚಿದ್ರೆ ಓಂಕಾರ ಔಟಾ? ನೀ ಕೈ ಬಿಚ್ಚಿದ್ರೆ ನೀ ಔಟು. ಓಕೆ, ನಾನು ಚೈನಾ ತೋರಿಸ್ತೀನಿ. ಇವ್ರು ಗದ್ದಲ ಮಾಡ್ತಾರೆ, ಔಟ್ ನೀ ಔಟ್. ಮಾತಾಡಿದ್ರೆ ಔಟು. ಇಲ್ಲ ನೋಡ್ರಿ, ಚೈನಾ ನನ್ನ ಚೈನಾ ಇವು ಯಾವಾಗಿನ ಅಂದ್ರೆ ನನ್ನ ಮದ್ವೆನ ಚೈನಾ, ಹೊಸ ಚೈನಾ. ಅವಾಗ ನಂಗೆ ಗ್ರ್ಯಾಂಡ್ ಆಗಿ ಚೈನಾ ಇದ್ದವು, ಸಿಂಪಲ್ ಚೈನಾ. ಇವು ಗ್ರ್ಯಾಂಡೇ. ಅವಾಗ ಹೊಸ್ದಾಗಿ ಬಂದಿದ್ದೀವಿ, ಮುಂಗಾರು ಮಳೆ ಒಳಗನೆ ಒಂಥರ ಬೇರೆ ಇವು. ಈ ಥರ ಚೈನಾ ಅವಾಗ ಚೆಲುವಿನ ಸಿಗ್ತಾರ, ಮುಂಗಾರು ಮಳೆ ಹಿಂಗೈತೆ ಚೈನದ ಹೆಸರು. ಈಗ ಹಸಿರಿಲ್ಲ ಪಿಸಿರಿಲ್ಲ. ಮುಂಗಾರು ಮಳೆ ಸೈಲೆಂಟ್ ಗೆಜ್ಜಿ. ಅವು ಗಿಲ್ ಸುತ್ತು ಗೆಜ್ಜಿ ಇದ್ದವು. ಆ ಸುತ್ತು ಗೆಜ್ಜೆ ಆಗಿ ನಾ ಸೈಲೆಂಟ್ ಗೆಜ್ಜಿ. ಮತ್ತು ಅವು ಒಂಥರ ಸೈಲೆಂಟ್ ಗೆಜ್ಜಿ ಚೈನಾನೇ. ಓಂಕಾರ ಔಟು. ನಾನು ಬಂಗಾರ ಬಚ್ಚ ಅಲ್ಲವ ಶ್ರೀ, ನೀನು ನನ್ನ ಬಂಗಾರ ಬಚ್ಚ ತಾಮ ನೋಡಿ. ಈಗ ಇದು ಏನೈತಿ, ಚೈನಾ ಅವಾಗ ಮದುವೆ ಟೈಮ್ದಾಗ ತೊಗೊಂಡಿದ್ದು ರೀ. ನಾನು ಗ್ರ್ಯಾಂಡೂ ಇದ್ದವು, ಸಿಂಪಲ್ ಒಳಗೂ ಇದ್ದವು. 1 ನಿಮಿಷ ವಿಡಿಯೋ ಮಾಡಲೇಬೇಡಿ ಇದಕ್ಕೆ ಸರಿ. ಅದಕ್ಕೆ ಇವು ತೊಗೊಂಡು ಚೈನಾ. ಇವು ನನ್ನ ಮದುವೆಯಾಗ ತೊಗೊಂಡಿನ ಅటు ಇಟ್ಟು ಹಾಕೊಂಡಿನಿ. ನಡ್ಬಾರ್ಕ 1-2 ಜೋಡಿ ಚೇಂಜ್ ಮಾಡ್ಕೊಂಡಿನಿ ನಾನು. ಅಂದರೆ ಡೈಲಿ ವೇರ್ ಬೇರೆ, ಇವು ಮದುವೆಗಿನೂ ಬೇರೆ ಅಂತೇಳಿ. ಮತ್ತೊಂದ್ಸಲ ಯಾವಾಗ ಸ್ತ್ರೀ ನಡೆದು ಬರೋದಾಗ ಅವು ಒಂದು ಜೋಡಿ ಮತ್ತೊಂದು ಜೋಡಿ ಕೊಡಿಸಿದ್ರು ನೋಡ್ರಿ ಚೈನಾ. ಮೊದಲಿನ ಎಲ್ಲ ಬೆಳ್ಳಿ ಹಾಕಿ ಒಂದು 3 ಜೋಡಿ ಚೈನಾ ಬಂದಿದ್ದು. ಅವಾಗಿನೂ ಸಸ್ತಾ ಇತ್ತು ಬೆಳ್ಳಿ.
ಅದ್ರೊಳಗೆ ನನಗೊಂದು ಜೋಡು, ಸೃಷ್ಟಿಗೊಂದು ಜೋಡು, ರತ್ನಗೊಂದು ಜೋಡು ಕೊಟ್ಟಿದ್ಲು. ತೆಳ್ಳನು ಅವು ಇನ್ನೂ ಅದಾವು. ಇವನ್ನ ಮನೆ ಊರಿಗೆ ಹೋಗಿ ಮುಂದಾಗ ಹಾಕೊಂಡಿದ್ವಿ. ಸೃಷ್ಟಿ ಮದ್ವಿಗಂತ ಹಾಕೊಂಡಿದ್ದು ರೀ ಚೈನಾ ಇವು. ಅವಾಗ ಹಾಕೊಂಡು ಒಟ್ಟು ಅಲ್ಲಿಂದ ಬಂದಿಂದನೂ ಬಿಚ್ಚಿಲ್ಲ, ಏನೂ ಮಾಡಿಲ್ಲ. ಸ್ವಲ್ಪ ಇಲ್ಲಿ ಕಾಲು ತುಂಬ ಕಾಣಿಸ್ತಾವ ಅಂತೇಳಿ ಹಾಕೊಂಡೆ ಬಿಚ್ಚಿದ್ದಿಲ್ಲ. ಇದು ಈಗ ಕಟ್ಟಾಗಿಲ್ರಿ, ಪೂರ ಒಂದು ಎಳೆ ಹಿಡ್ದೈತಿ. ಆದರೆ ಯೂಸ್ ಇಲ್ಲ, ಹಾಕೊಂಡು ಯೂಸ್ ಇಲ್ಲ. ಕಾಣಿಸ್ತಿರ್ಬೋದು ನಿಮಗೆ, ಇಷ್ಟೇ ಎಳೆ ಹಿಡ್ದೈತಿ. ಇದು ಹಿಂಗಿರೋ ಚೈನಾ ನೋಡ್ರಿ, ಹಿಂಗಿರ್ಬೇಕಾಗಿದ್ದ ಚೈನಾ ಹಿಂಗಾಗ್ತೈತಿ. ಈಗ ಇವ್ನು ಹಾಕಕ್ಕೂ ಮನಸ್ಸಿಲ್ಲ, ನನಗೆ ಏನೇನು ಗೊತ್ತಿಲ್ಲ. ರೊಟ್ಟ ಹಾಕಕ್ಕೆ ಇಷ್ಟ ಇಲ್ಲ, ನಮ್ಗೆ ಇಷ್ಟ ಆಗಂಗಿಲ್ಲ. ಹಾಕಿದ್ರೆ ಎಷ್ಟು ದುಡ್ಡು ಬರುತ್ತೋ ಏನೋ ಗೊತ್ತಿಲ್ಲ, ಬಟ್ ಹಾಕಕ್ಕೆ ಇಷ್ಟ ಇಲ್ಲ. ನಮ್ಗೆ ತಗೋತೀವ, ಇದಕ್ಕೇನು ಭಾಳ ರೊಕ್ಕ, ಈಗಿನ ಬೆಳ್ಳಿ ರೇಟಿಗೆ ಸ್ವಲ್ಪ ರೊಕ್ಕ ಬರ್ತಾವೆ, ಇದಕ್ಕಿಲ್ಲ ಅನ್ನಲ್ಲ. ಆದ್ರೆ ತೊಗೊಳ್ಳೋ ವಸ್ತುನೂ ಅಷ್ಟೇ ರೇಟಿನೂ ಇರ್ತಾವಲ್ಲ. ಹಾಗಾಗಿ ನನಗೆ ಇಟು ಹಾಕಕ್ಕೆ ಇಷ್ಟ ಆಗಂಗಿಲ್ಲ. ಈಟೆ ಹಾಕಿ ಈಟೆ ತೊಗೊಳ್ಳೋದು, ಒಂದು ಸ್ವಲ್ಪ ಜಮಾ ಮಾಡಿಟ್ರೆ ಇನ್ನೂ ಒಂದೇನರ ವಸ್ತು ಬರ್ತೈತಲ್ಲ ಅನ್ನೋ ವಿಚಾರದಕ್ಕೆ ಇವನ್ನ ಹಾಕಬೇಕೋ ಏನೋ ಅಂತ ಗೊತ್ತಿಲ್ಲ. ಆದರೆ ಇಲ್ಲಿ ಮಾತ್ರ ಹಾಕಲ್ಲ. ಇವು ಹಾಕಿದ್ರೆ ಮತ್ತು ಊರ ಕಡೆ ಹೋದಾಗನ್ನ ಚೈನ್ ಅದಾವ್ರಿ, ತೆಗ್ದು ಹಾಕೊಳ್ಳೋಕೆ ಬ್ಯಾಸ್ರಾಗೈತಿ. ಬೆಳ್ಳಿವು ಇನ್ನೊಂದು ಸಣ್ಣ ಪಟ್ಟಿ ಹೋದವು ಚೈನ, ಹಾಕೊಳ್ಳೋಕೆ ಬ್ಯಾಸ್ರಾಗಿ ಹಾಕ್ಕೊಂಡಿಲ್ಲ. ಒಂಥರ ಇರ್ಲಿ ಬಿಡು ಬ್ಯಾಸ್ರನಾಗ ಆಗ್ಬಿಟ್ಟೈತಿ. ಇಷ್ಟು ಜೀವನ್ಯಾಗ ಜಿಪಿಕ್ಷಿ ಅಂತಾರಲ್ಲ ಹಂಗೆ ಬಂದಂಗೆ ಆಗ್ತೈತಿ. ನಾ ವಿಡಿಯೋ ಮಾಡ್ಲೇಬೇಡ ಹೇಳ್ಬಿಟ್ಟು ನೀವು ಮಾಡ್ತೀನಿಲ್ಲ, ಮನೆ ಬಿಟ್ಟು ಹೋಗ್ಬಿಡ್ತೀನಿ ನಾನು. ನೀವು ಬೇರೆ ಮಮ್ಮಿ ಬಂದ್ರೆ ನಿಮ್ಗೆ ಊಟ ಮಾಡ್ಸಲ್ಲ, ನೀವು ಹೊಡಿತಾಳ, ನಿನಗೆ ಅಭ್ಯಾಸ ಮಾಡ್ಸಂಗಿಲ್ಲ, ನಿಮ್ಗೆ ಗುಡ್ಬು ಅನ್ನಲ್ಲ, ಬಂಗಾರ ಬಚ್ಚ ಅನ್ನಂಗಿಲ್ಲ. ಓಂಕಾರ ನಮ್ಮ ಮನೆ ಬಿಟ್ಟು ಅಲ್ಲಿ ನಮ್ಮ ಮನೆ ಬಿಟ್ಟು ಅಲ್ಲಿ ನಮ್ಮ ಮನೆ ಬಿಟ್ಟು ಅಲ್ಲಿ ನಾನು ಯಾರು ಮಮ್ಮಿ? ಇದಕ್ಕೆ ಇದೆಲ್ಲ ಗೊತ್ತಾಗತ್ರಿ. ಇದು ಒಂಥರ ಇದು ಮುಗ್ಗ ಇದು ಐತ್ರಿ, ಇದು ಗುಂಡಿದ್ರಿ ಅದು. ಮನೆ ಬಿಟ್ಟು ಹೋಗೋಣ ನಾವು ಓಲಿ ಆಶೀರ್ವಾದ ಮಮ್ಮು. ನಾನು ಹೊರಗೆ ಹೋದ್ರೆ ನನ್ನ ಡಾಕು ಹಿಡ್ಕೊಂಡ್ಬಿಡ್ತೈತಿ. ಮನೆ ಬಿಟ್ಟು ಹೋಲಿ ನಾವು ಹೊರಗೆ ಹೋಲೆ ನನ್ನ ಡಾಕು ಹಿಡ್ಕೋತಾರ. ಹೊರಗೆ ಹೋದ್ರ ಹೊಟ್ಟೆ ಪಾಪು ಐತ ಅಂತ ನೋಡಿರ್ಕ ಡಾಕು ಹಿಡ್ಕೋತಾರ ಅಂತ ಹೊಟ್ಟೆ ಪಾಪು ಐತಾ ಅಂತ ಅಂದ್ರ ಹೊರಗೆ ಹೋದ್ರ ಈಗ ರೋಡಿಗೆ ಹೋಗ್ತಿರ್ತಾರ ನೋಡ್ರಿ, ಗೇಟಿಗೆ ಪಟ್ಟನಾಗ ನೀವು ಹೋಗಲ್ಲ ಡಾಕು ನಿಂತಾರ. ಅಲ್ಲಿ ಅಲ್ಲೊಂದು ಡಾಕು ನೋಡಲ್ಲ ಅಡ್ಡಾಡಕತ್ತಿತ್ತು ಪಾಪು ರೋಡ್ನಾಗ. ಪಾಪುನ ಡಾಕು ಹಿಡ್ಕೊಂಡೋಗ್ಯದ ಅಂತ ಹೇಳ್ತೀನಲ್ಲ. ಈಗ ನಾ ಹೊರಗೆ ಹೋದ್ರ ನನ್ನ ಡಾಕು ಹಿಡ್ಕೊಂಡಕ್ಕಾರ ಅಂತ ಹೇಳ್ತೀನಿಲ್ಲ, ಅದಕ್ಕೆ ಹೊಟ್ಟೆ ಪಾಪು ಐತಾನೆ ಅಂತ ಕೇಳ್ತಾನೆ. ಇಂಥದಕ್ಕೆ ತಲೆ ಭಾರಿ ಶಾರ್ ಕೂಡಿಸ್ತಾನೆ. ಜನಿ ಅಡಾಡು ಜೋರೆ ಸಿರಿ ನೋಡಿ, ಸಿರಿ ಬರಂಗಿಲ್ಲ ಇದಕ್ಕೆ. ಜೋರಾಗಿ ಆಡು ಜಾಲಿ. ಇದು ಚಬ್ಬಿ ಚಿಕ್ಸ್ ಆಡಾಡು, ಇದಕ್ಕೆ ಏನು ಬರೋದಿಲ್ಲ. ನೀ ಆಡ್ಸಿ. Eyes are blue. Teddy bear. ನಮ್ ಕುಯ್ಕೋಪ್ ಏನಂತ ನಾವು ಗೊತ್ತಿಲ್ಲ. ರಚಿತಾ ಹೇಳ್ಕೊಟ್ಟಾಳ ಅಂತ. ಈಗ ಆಗಕ್ಕೆ ಆಕಿ ಸೋನಿಗೆ ಹೇಳಲ್ಲ, ಆಕಿಗೆ ಆಲ್ಮೋಸ್ಟ್ ಈಗ ಭಯಪಟ್ಟಾಗ್ಯಾವು. ಟ್ವಿಂಕಲ್, ಜಾನಿ ಇವು ಮುಂಚೆನ ಬರ್ತಿದ್ವಿ. ಇವಾಗ ಶಾಲೆಗೆ ಹಚ್ಚಕ್ಕಿನ ಮುಂಚೆಕನ ರೇನ್ ಗೋವಾವೇನ್ ಇದು ಏನ್ರಿ ಚಬ್ಬಿ ಚಿಕ್ಸ್ ಇದೊಂದು ಈಗ ಭಯಪಟ್ಟು ನಾ ಮಾಡಿದ್ದೆ. ನಂಗೆ ಇದು ಆಡನೇ ಗೊತ್ತಿದ್ದಿಲ್ಲ ನಿಜ ಆಗ್ಬೇಕಂದ್ರೆ. ಮತ್ತು ಇದು ಟೆಡ್ಡಿ ಬೇರ್ ಟರ್ನ್ ರೌಂಡ್, ಇದು ಇಷ್ಟೇ ನನಗೆ ಬರ್ತೈತಿ. ಅದು ರಚಿತಾ ಮಾನಿ ಈ ಥರ ಪೋಯಮು ಹಾಕ್ಯಾರ ನೋಡೋದ್ರಿಂದ ಆಕೆ ಒಂದು ಲೈನ್ ನೀವು ಕಲ್ಸ ಮುಂದಾಗ ನನಗೆ ಬಂದೈತಿ. ಆಕೆ ಎಲ್ಲ ಪ್ರಾಕ್ಟೀಸ್ ಆಗಿಬಿಟ್ಟೈತಿ. ಈಗ ಆರನೇಗೆ ಆಲ್ಮೋಸ್ಟ್. ಇವಾಗ ಸ್ತ್ರೀಗೆ ಬಂದಾಗ ನೀವು ಹೇಳ್ಕೊಡ್ಲೆ ನಾನೊಂದಿಷ್ಟು ಹೇಳ್ಕೊಡ್ತೀನಿ ಅಂತ ಹೇಳೀನಿ. ಇವಾಗ ಹೇಳಿದ್ರಾಗನೇ ಈಗ ಆರನೇಗೂ ಭಯಪಟ್ಟಾಗತ್ತೈತೆ ಆಲ್ಮೋಸ್ಟ್. ಈಗ ಆರನೇ ಸ್ತ್ರೀ ಇಬ್ಬರು ಒಂದೇ ಕ್ಲಾಸಿಗೆ ಹೋಗ್ತಾರೆ ಇವಾಗ. ಅವಾಗ ಆಗಸ್ಟ್ಲಿಂತ ನರ್ಸರಿಗೆ ಸೇರಿಸ್ತಾರೆ. ಅಂದ್ರೆ ಸ್ತ್ರೀಗೆ ಮತ್ತು ಆರನೆಗೆ ನೀವು ವಿಡಿಯೋ ನೋಡಿ ಹೆಂಗೆ ಮಾಡಾತಿ. ಸ್ತ್ರೀಗೆ ಮತ್ತು ಆರನೆಗೆ ಇಬ್ಬರಿಗೂ 7 ತಿಂಗಳ ಫರ್ಕ್ ಐತಿ. ಈ ನಮ್ಮ ಸ್ತ್ರೀದು 6 ತಿಂಗಳ ಲೇಟ್ ಆಗುತ್ತೆ ಸಾಲಿ. ಆರನೇದು ಕರೆಕ್ಟ್ ಆಗ್ತೈತ್ರಿ. ಈಗ ಮೊನ್ನೆ ಈ ಏಪ್ರಿಲಕ್ಕೆ ಆರನೇಗೆ 3 ವರ್ಷ ಕಂಪ್ಲೀಟ್. ಅದು 3 ವರ್ಷ 2.5 ವರ್ಷಕ್ಕೆ ನರ್ಸರಿ ಹಚ್ಚಕತ್ತಾರೆ ಇವಾಗ.
3 ವರ್ಷಕ್ಕೆ ನರ್ಸರಿ ಹೋಗ ಕರೆಕ್ಟ್ ಈಗ ಮಳೆಗಾಲ ದಿನನೂ ಐತಿ, ಇನ್ನೂ ಒಮ್ಮೆ ಹೋಗಿಲ್ಲಲ್ಲ ಸಾಲಿಗೆ. 2 ತಿಂಗಳ ಬಾಲ್ವಾಡಿಗೆ ಹೋಗ್ಲಿ, ಆಗಸ್ಟ್ಲಿಂತ ಅಂದರೆ ಮಳಿನೂ ಕಮ್ಮಿ ಆಗುತ್ತಲ್ಲ ಅಂತೇಳಿ ಆಗಸ್ಟ್ಲಿಂತ ಸಾಲಿಗೆ ನರ್ಸರಿಗೆ ಹಚ್ಚಿದ್ರತಂತ ಆಕಿ ಯೋಚನೆ ಮಾಡ್ಯಾಳ. ಅವಾಗ ಇವಾಗ 7 ತಿಂಗಳು ಫರಕ್ ಅದಂದ್ರೂ ಇವ್ನು ಲೇಟ್ ಆಗ್ತೈತಿ, ಅವ್ನು ಕರೆಕ್ಟ್ ಆಗ್ತೈತಿ. ಒಂದು ಯಾಕಂದ್ರೆ ಆಗಸ್ಟ್ 25ಕ್ಕೆ ಇವಂದು ಡೇಟ್ ಆಫ್ ಬರ್ತ್ ಕಂಪ್ಲೀಟ್ ಆಗುತ್ತೆ. ಅವ್ನು ಏಪ್ರಿಲ್ 23ಕ್ಕೆ ಅವನದು ಹುಟ್ಟುಹಬ್ಬ 3 ವರ್ಷ ಕಂಪ್ಲೀಟ್ ಆಗ್ತಾವೆ. ಮುಂದೂ 3.5 ವರ್ಷಕ್ಕೆ ಅವನು ನರ್ಸರಿಗೆ ಹೋಗ್ತಾನೆ ರೀ. ಡಿಸೆಂಬರ್ 31ಗೆ ಅವ 3 ವರ್ಷನ ಕಂಪ್ಲೀಟ್ ಆಗ್ತಾನೆ. ಮುಂದೆ ಜೂನ್ 5 ತಿಂಗಳು ಅಷ್ಟೇ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ನಡೀತದ್ರಿ. ಸೀದೆ ಒಂದು ಸ್ವಲ್ಪ ಒಂದು 6 ತಿಂಗಳ ಲೇಟ್ ಆಗ್ತೈತಿ. ಹಾಗಾಗಿ ಇರ್ಲಿ ಬಿಡ ಕಡೆ ಅಂತೇಳಿ ನಾವು ಇದನ್ನ ಮಾಡತ್ತೀವಿ. ಮಳೆಗಾಲ ಮುಗಿಲ್ಲ ಅಂತ ಅಕ್ಕಿ ಯೋಚನೆ ಮಾಡಿದ್ಲು. ಈ ಗೋವಾದಾಗ ಮೊಟ್ಟ ಮಳೆ ಅನ್ನೋದೇ ಇಲ್ರಿ. ನಾಳೆಗೆ ಹೇಳ್ತೀನಿ ಇಲ್ಲಿ ಜನ ಇವಾಗ ಹೆಂಗೆ ಮಾತಾಡಕೋತಾರ ಏನು ಈಗ ನಮ್ಮೂರ ಕಡೆ ಜಾತ್ರೆ ಅದು ಏನಾರು ಇದ್ದಾಗ ಎಳ್ಕಿ ಹೇಳ್ತಾರ ಅಂತಾರೆ ನೋಡ್ರಿ. ಈ ವರ್ಷ ಇದು ಬೆಳೆ ಮುಂದೆ ಬರ್ತೈತಿ, ಈಗ ಮಳೆಗಾಲ ಐತೋ ಇಲ್ಲೋ ಕೆಡಗಾಲ ಹಿಂಗೇನು ಹೇಳ್ತಿರ್ತಾರಲ್ಲ ಹಂಗತೆ ನಮ್ಮ ಮುದುಕಿ ಬೈಲಕ್ಕೆ ನಮ್ಮ ಓನರ್ ಅಂಟಿ ಬೈಲಕ್ಕೆ ಹೇಳ್ಬಿಟ್ರೆ ಬರ್ರಿ ಅದೇ ಬಡಬಡಿಸ್ತಾಳ್ರಿ ನಮ್ಮ ಅಂಟಿಯರ. ಹಂಗೆ ಆಗ್ಬೇಕನ್ನೋದು ಆಕಿ ಇಷ್ಟನೂ ಇಷ್ಟ, ಖುಷಿನೂ ಖುಷಿ. ನೀರು ಅನ್ಬೇಕು ನೀವು ಅಂತ ಆಕಿ ನಮಗೆ ನೀರಿನ ಬಿಲ್ ಇಸ್ಕೊಂಬರಕ್ಕೆ ಬಂದಾಗ ಬ್ಯಾಚುಲರ್ ಫ್ಯಾಮಿಲಿಯರ್ಗೆ ಇಡಂಗಿಲ್ಲ, ನಾನು ಬ್ಯಾಚುಲರ್ಗೆ ಹೇಳ್ತೀನಿ. ನಾನು ಫ್ಯಾಮಿಲಿದು ಭಾಳ ನೀರು ವೇಸ್ಟ್ ಮಾಡ್ತಾರೆ. ಫ್ಯಾಮಿಲಿಯರ್ ಎಲ್ಲರೂ ಖಾಲಿ ಮಾಡಿಸಿ ಬರೀ ಹುಡುಗರು ಅಷ್ಟೇ ಹೇಳ್ತೀನಿ ಅಂತ ಅದವ್ರೆ. ಮುಂಜಾನೆದು ಊಟನೇ ಹಾಕಿದಂತ ತಲೆ ಬ್ಯಾನಿ. ಲೈಟಿನ ಬಿಲ್ ರೀ, ನೀರಿನ ಬಿಲ್ಲು, ಲೈಟಿಂದು ನೀರಿಂದು ಇವೇನ್ರ ನಡ್ಬಾಕ್ ನೀರು ಖಾಲಿ ಆದಾಗ ಟ್ಯಾಂಕಿ ತರಿಸಿ ಹಾಕಿಸಿರ್ತಾರೆ ರೀ. ಆ ಟ್ಯಾಂಕಿ ರೊಕ್ಕ ಇಸ್ಕೊಳಕ್ಕೆ ಒಟ್ಟು ಹಾಕಿದೇನ್ರ ಅಂದ್ರೆ ರೊಕ್ಕ ಇಸ್ಕೊಳಕ್ಕೆ ಬರೋದಿತ್ತಂದ್ರೆ ಫಸ್ಟಿಗೆ ಬಂದಾಗ ಕೊಟ್ಟಿವಿ ಅಂದ್ರೆ ನಾವು ಪಾರದೀವಿ ಅಂದಂಗೆ 2-3 ಸಲ ಅಡ್ಡಾಡಿಸಿದ್ಲ ಅಂದ್ರೆ ಆಕಿಂದು ಭಾಷಣ ಕೇಳ್ತಿರ್ತಾರೆ ಚಿತ್ತ ನೋಡಬೇಕು, ಅಷ್ಟು ಜೀವ ತಿಂತಾಳ. ಇರ್ಲಿಕ್ರಿ ಮತ್ತು ಹಂಗೆ ನಾಳೆ ಲಾಗ್ದಾಗ ಶಿವನಂತ ಲಾಗ್ ಹೆಂಗೆ ವಿಡಿಯೋ ಇವತ್ತು ಮುಗಿತನ್ನೋದೇ ಗೊತ್ತಾಗಲಿಲ್ಲ. ಇಟ್ಟು ಮಾಡ್ಕೋತಾನ ಪೂರ್ತಿ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಮತ್ತು ನಾಳೆ ಲಾಗ್ದಾಗ ಶಿವನಂತ ಅಲ್ಲಿವರೆಗೂ ಇವತ್ತಿನ ಲಾಗಿಗೆ ಬಾಯ್ ಹೇಳ್ತೀನಿ ನೋಡ್ರಿ. ಬಾಯ್ ಫ್ರೆಂಡ್ಸ, ವಿಡಿಯೋ ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಬಾಯ್.